ಇದೆಲ್ಲ ಬಿಡಿ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಎದುರುಗಡೆ ಹೇಳಿದ್ದೀನಿ, ಅವ್ರು ತೀರ್ಮಾನ ತಗೊಳ್ತಾರೆ. ಪಾಪ ಇಲ್ಲಿ ಎಲ್ಲರೂ ನಾವೆಲ್ಲ 224 ಜನ ಇದ್ದೀವಿ. ಯಾರಿಗೂ ಕೂಡಲೇ ಸಾಹುಕಾರ ಆಗೋಂಥ ಐಡಿಯಾ ಯಾರಿಗೂ ಬರ್ತಾ ಇಲ್ಲ ಸಭಾಧ್ಯಕ್ಷರೇ. ಬಹುಶಃ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡು ಕೋಟಾ ನೋಟ್ ಹೊಡೆದ್ರು ಅಷ್ಟು ಬೇಗ ಸಾಹುಕಾರ ಆಗೋಕ್ಕಾಗಲ್ಲ ಸಭಾಧ್ಯಕ್ಷರೇ. ಅದಕ್ಕಿಂತ ವೇಗವಾಗಿ ಬೆಳೆಯುವಂಥದ್ದು ಬೆಂಗಳೂರಲ್ಲಿ ನಡೀತಾ ಇದೆ ಸಭಾಧ್ಯಕ್ಷರೇ. ಅದಕ್ಕೆ ಉದಾಹರಣೆ ಹೇಳ್ತೀನಿ. ಒಂದು 160 ಕಿಲೋಮೀಟರ್ ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನಲ್ಲಿ ರೋಡ್ ಮಾಡೋದು ನಡೀತಾ ಇದೆ. ರಾಜಕಾಲುವೆ ಪಕ್ಕದಲ್ಲಿ ಎಷ್ಟು ಗೊತ್ತಾ ರೋಡ್ ಬಿಡ್ತು ಸಭಾಧ್ಯಕ್ಷರೇ? ಯಾವತ್ತನ್ನ ನೋಡಿದ್ದೀರಾ? ರಾಜಕಾಲುವೆ ಪಕ್ಕದಲ್ಲಿ 30 ಮೀಟ್ರು ಸೆಂಟರ್ ಪಾಯಿಂಟಿಂದ ಆ ಕಡೆ 30 ಮೀಟ್ರು. ಉದ್ದೇಶ ಏನು ಗೊತ್ತಾ ಸಭಾಧ್ಯಕ್ಷರೇ? ರಾಜಕಾಲುವೆ ಪಕ್ಕದಲ್ಲಿರೋ ಜಮೀನು 2.5 ಇಂದ 3 ಕೋಟಿ ಸಭಾಧ್ಯಕ್ಷರೇ. ರಸ್ತೆ ಇಲ್ಲ, ಅದಕ್ಕೆ ರಸ್ತೆನೇ ಇಲ್ಲ. ಈಗ 30 ಮೀಟರ್ ರೋಡ್ ಮಾಡಿದ್ರೆ 3 ಕೋಟಿ ರೂಪಾಯಿ ಜಮೀನು ಎಷ್ಟಕ್ಕೆ ಬೆಲೆ ಬಾಳೋದು ಗೊತ್ತಾ ಸಭಾಧ್ಯಕ್ಷರೇ? ಕೂಡಲೇ 43,560 ಅಡಿ ಒಂದು ಎಕರೆಗೆ. ಅಣ್ಣ ಸೂಕ್ಷ್ಮ ಗಮನಿಸ್ಬೇಕು. ಒಂದು ಎಕರೆಗೆ 43,560 ಅಡಿ ಇಂಟು 3 1,30,30,680 ಅಡಿ ಆಗತ್ತೆ. ಪ್ರೀಮಿಯಂ ಎಫ್ಐಆರ್ ಬೇರೆ ತಂದಿದೆ ಸರ್ಕಾರ. ಏನೋ ಅದು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀಮಿಯಂ ಎಫ್ಐಆರ್ 40%. ಆ 40% ಪ್ಲಸ್ TDR 20%. 40%ಗೆ ಎಷ್ಟಾಗತ್ತೆ ಅಂದರೆ 1,82,952 ಸ್ಕ್ವೇರ್ ಫೀಟ್ ಆಗತ್ತೆ. 40% ಆ್ಯಡ್ ಮಾಡಿದ್ರೆ, ಆ 40%ಗೆ TDR 20% ಆ್ಯಡ್ ಮಾಡಿದ್ರೆ 2,19,542 ಸ್ಕ್ವೇರ್ ಫೀಟ್ ಆಗತ್ತೆ. 1 ಎಕರೆ ಲ್ಯಾಂಡು ರಾಜಕಾಲುವೆ ಪಕ್ಕದಲ್ಲಿರೋದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಆಗತ್ತೆ. 30 ಮೀಟರ್ ರೋಡ್ ತೋರಿಸಿದ್ರೆ. ಈಗ ಪ್ಲಾನ್ ಸ್ಯಾಂಕ್ಷನ್ ಆಗೋಯ್ತು. ಅಲ್ಲಿ ಬರ್ತಾರೆ ಬಿಲ್ಡರ್ಗಳು. ಬಿಲ್ಡರ್ ಅಲ್ಲೇ ಕ್ಯೂ ಅಲ್ಲಿ ನಿಂತಿದ್ದಾರೆ ರಾಜಕಾಲುವೆ ಪಕ್ಕದಲ್ಲಿ ಜಮೀನು ತಗೊಳ್ಳೋಕ್ಕೆ. ಇದಕ್ಕೆ ಇವಾಗ ವ್ಯಾಲ್ಯೂ ಫಿಕ್ಸ್ ಮಾಡೋಣ ಸಭಾಧ್ಯಕ್ಷರೇ. 1 ಎಕರೆ ಇವತ್ತು 1 ಸ್ಕ್ವೇರ್ ಫೀಟು ಅಪಾರ್ಟ್ಮೆಂಟ್ಸು ಬೆಂಗಳೂರಲ್ಲಿ ಎಲ್ಲೇ ಹೋದ್ರೂ ಸಹ 15,000 ರೂಪಾಯಿ ಬೆಲೆ ಬಾಳುತ್ತೆ. ತಗೊಂತಾರೆ. ಅದು ಉತ್ತರ ಭಾರತವ್ರು ತೊಗೊತಾರೋ ದಕ್ಷಿಣ ಭಾರತದಲ್ಲಿರೋರು ತೊಗೊಳ್ತಾರೆ. ಅದ್ರ ಬೆಲೆ 15,000 ರೂಪಾಯಿ ಮಾಡಿದ್ರೆ 329,31,36,000 ರೂಪಾಯಿ ಆಗತ್ತೆ. ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಲ್ಲ ಸಭಾಧ್ಯಕ್ಷರೇ. ಅದಕ್ಕೆ ಬಂದುಬಿಟ್ಟು ಸುಮಾರು 65,86,26,000 ಆಗುತ್ತೆ. 3 ಕೋಟಿ ಬೆಲೆ ಬಾಳುವಂಥ ಜಮೀನಲ್ಲಿ ಲಾಭ ಎಷ್ಟು ಗೊತ್ತಾ ಸಭಾಧ್ಯಕ್ಷರೇ? 263 ಕೋಟಿ. ರಾಜಕಾಲುವೆ ಪಕ್ಕದಲ್ಲಿರೋ 1 ಎಕರೆ ಜಾಗಕ್ಕೆ ಬೆಲೆ. ಇದನ್ನು ಯಾರಾದರೂ ಗಮನಿಸ್ತಾ ಇದ್ದಾರೆ ಸಭಾಧ್ಯಕ್ಷರೇ? ಎಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ಇದು? ಯಾರಾದರೂ ಒಂದಿನ ಯೋಚನೆ ಮಾಡಿದಾರ? ಇದ್ರ ಜೊತೆಯಲ್ಲಿ 263 ಕೋಟಿ ಇದು. ಈಗ ರಾಜಕಾಲುವೆಗಳಿಗೆ ನಾವು ದುಡ್ಡು ಕೊಡ್ಬೇಕಲ್ಲ ಸಭಾಧ್ಯಕ್ಷರೇ, ತಡೆಗೋಡೆ ಕಟ್ಟಬೇಕಲ್ಲ. ಆ ದುಡ್ಡು ಎಲ್ಲಿಂದ ತರೋದು? ಅದಕ್ಕೂ ದುಡ್ಡು ಬೇಕಲ್ಲ. ಈಗ ತಡೆಗೋಡೆ ಕಟ್ಟಬೇಕಲ್ಲ, ಒಂದು ದೊಡ್ಡ ಕಾಂಕ್ರೀಟ್ ವಾಲ್ ಮಾಡಿ 30 ಮೀಟರ್ ರೋಡ್ ಮಾಡಿ FIR 3 FIR ಅಚೀವ್ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂದರೆ ರಾಜಕಾಲುವೆಗೆ ದುಡ್ಡು ಬೇಕಲ್ಲ. ಅದಕ್ಕೆ ಎಲ್ಲೋಗ್ಬೇಕು ನಾವು? ವರ್ಲ್ಡ್ ಬ್ಯಾಂಕ್ ಲೋನ್ಗೆ ಹೋಗ್ಬೇಕು. 963 ಮೀಟರ್ ಮೇಲಿದ್ದೀವಿ ನಾವು ಸಮುದ್ರದ ಮಟ್ಟಕ್ಕೆ. ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಯಾವುದು ಚಂಡಮಾರುತ ಬಂದಿಲ್ಲ, ಏನು ಮುಳುಗಲಿಲ್ಲ ಬೆಂಗಳೂರು. ಇವತ್ತವರೆಗೂ ಮುಳುಗಿಲ್ಲ ಬೆಂಗಳೂರು. ಇದಕ್ಕೆ ಲೋನ್ 2,000 ಕೋಟಿ ವರ್ಲ್ಡ್ ಬ್ಯಾಂಕಲ್ಲಿ ಲೋನ್ ತರ್ತಾರೆ. ಲೋನ್ ತರೋದು ಎಲ್ಲಿಗೆ ಗೊತ್ತಾ ಸಭಾಧ್ಯಕ್ಷರೇ? ಈ 2,000 ಕೋಟಿ ತಂದಿರೋದು ಈ ರಾಜಕಾಲುವೆ ಪಕ್ಕದಲ್ಲಿ ಗೋಡೆ ಕಟ್ಟೋದಕ್ಕೆ. ಎಲ್ಲೆಲ್ಲಿ ಖಾಲಿ ಜಮೀನಿದೆ, ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಸ್ಗಳು ಬರಬೇಕು, ಎಲ್ಲೆಲ್ಲಿ 1 ಎಕರೆನಲ್ಲಿ 250 ಕೋಟಿ ಲಾಭ ಮಾಡಬೇಕು, ಅಲ್ಲಿ ರಾಜಕಾಲುವೆಗೆ 2,000 ಕೋಟಿ ವರ್ಲ್ಡ್ ಬ್ಯಾಂಕಲ್ಲಿ ಸುಳ್ಳು ಹೇಳಿ ಲೋನ್ ತಂದಿರೋದು. ಸುಳ್ಳು ಹೇಳಿ ಲೋನ್ ತಂದಿದ್ದಾರೆ. ನಾನು ಪ್ರೂವ್ ಮಾಡ್ತೀನಿ. ನನ್ನ ಮೇಲೆ ಆಕ್ಷನ್ ತಗೊಂಡ್ಲಿ ಸುಳ್ಳಿದ್ರೆ ನಾನು ಪ್ರೂವ್ ಮಾಡ್ತೀನಿ. ಸುಳ್ಳು ಹೇಳಿ ಲೋನ್ ತಂದಿರೋದು. ಯಾವ ಪ್ರಕೃತಿ ವಿಕೋಪ ಬಂದಿದೆ ಬೆಂಗಳೂರಲ್ಲಿ ವರ್ಲ್ಡ್ ಬ್ಯಾಂಕಲ್ಲಿ ಲೋನ್ ತರೋದಕ್ಕೆ? ಆ MOI ಒಂದ್ಸರಿ ಚೆಕ್ ಮಾಡಿ. MOIನಲ್ಲಿ ಏನಿದೆ? ಸುಳ್ಳು ಹೇಳಿ ಲೋನ್ ತಂದು ಇದ್ರನ್ನ ಕೊಟ್ಟಿರೋಂಥದ್ದು ಯಾರಿಗೆ? ಒಬ್ಬನೇ ಕಾಂಟ್ರಾಕ್ಟ್ರಿಗೆ 7 ಪ್ಯಾಕೇಜು. ಒಬ್ಬನೇ
ಯಾವ ಕಾಂಟ್ರಾಕ್ಟರ್ ಕೊಡಬೇಕೋ ಅವನ್ನ ಡಿಸ್ಕ್ವಾಲಿಫೈ ಮಾಡಬೇಕೋ ಅವನ್ನ ಕರೆದುಬಿಟ್ಟು ನೀನೇ ವಾಪಸ್ ತಗೋ, ಇಲ್ಲಾಂದ್ರೆ ನೆಕ್ಸ್ಟ್ ನೀನು ಬ್ಲ್ಯಾಕ್ ಲಿಸ್ಟ್ ಮಾಡ್ತೀನಿ. ನಾನು ಮಾತಾಡ್ತಾ ಇರೋದು ಅಥೆಂಟಿಕ್ ಡಾಕ್ಯುಮೆಂಟ್ ಮಾತಾಡ್ತಾ ಇರೋದು. ನಾನು ಯಾವುದು ಸುಮ್ನೆ ಏನೋ ಪೇಪರ್ ಕಟ್ಟಿಂಗ್ದು ಇನ್ನೊಂದು ಇಟ್ಕೊಂಡು ಮಾತಾಡ್ತಾ ಇಲ್ಲ. ಅವನು ಹೇಳ್ದಂಗೆ ಕೇಳಲಿಲ್ಲ ಅಂತೇಳಿ ಅದನ್ನ ರೀಟೆಂಡರ್ ಮಾಡೋದು. ಕ್ವಾಲಿಫೈ ಆಗಿದೆ ಅವನಿಗೆ ಟನಲ್ ವರ್ಕ್ ಮಾಡೋನಿಗೆ, ಕೆನಾಲ್ ವರ್ಕ್ ಅವ್ನು ಕ್ವಾಲಿಫೈ ಆಗಲ್ಲ. KPPT ಆಕ್ಟ್, KTTP ಇಲ್ಲ, KPP-ನಲ್ಲಿ ಸೇಮ್ ನೇಚರ್ ಆಫ್ ವರ್ಕ್ ಮಾಡಿರೋಂಥವನು ಎಲಿಜಿಬಲ್ ಆಗ್ತಾನೆ ಅಂತಂದ್ರೆ ಅವನಿಗೋಸ್ಕರ ಮತ್ತೆ ಕಂಡೀಷನ್ ಚೇಂಜ್ ಮಾಡೋದು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹೇಳ್ದಂಗೆ ಕೇಳಲಿಲ್ಲ ಅಂತೇಳಿ ರೀಟೆಂಡರ್ ಮಾಡಿದ್ದಾರೆ. ಇದಕ್ಕೆ ಯಾವುದಕ್ಕೂ ಭ್ರಷ್ಟಾಚಾರ ನಡೆದಿಲ್ಲ. ಆವಲೇ ಸತೀಶ್ ರೆಡ್ಡಿ ಹೇಳಿದಕ್ಕೆ ಒಂದು ಮಾತು ಹೇಳಿದ್ರಿ, ಇವೆಲ್ಲ ಭ್ರಷ್ಟಾಚಾರ ನಡೀದೆ, ಪ್ರಾಮಾಣಿಕವಾಗಿ ನಡೀತಾ ಇರೋಂಥದ್ದು. 7 ಟೆಂಡರ್ ಒಬ್ಬರೇ ಹಾಕೋದು, ಒಬ್ಬನಿಗೆ ಅವನಿಲ್ಲಿ ಇವನಿಲ್ಲಿ, ಇದು ನಡೀತಾ ಇರೋಂಥದ್ದು. ಸಭಾಧ್ಯಕ್ಷರೇ, ಮಾತಾಡೋಕೆ ಹೋದ್ರೆ ತುಂಬ ಮಾತಾಡಬೇಕು. ಯಾವುದೋ ಪೂರ್ವಜನ್ಮದ ಪುಣ್ಯ ಸಭಾಧ್ಯಕ್ಷರೇ, ಬೆಂಗಳೂರಲ್ಲಿ ನಾವೆಲ್ಲ ಜನಿಸಿರೋದು. ನನಗೆ ಬೆಂಗಳೂರು ಮೇಲೆ ಯಾಕೆ ಇಷ್ಟು ಅಭಿಮಾನ ಅಂತಂದರೆ, ನಂದು ಬೆಂಗಳೂರಲ್ಲಿ 5ನೇ ತಲೆಮಾರು. ನನ್ನ ಮಕ್ಕಳು ಮೊಮ್ಮಕ್ಕಳು ಸೇರಿ 7 ಆಗಿಬಿಟ್ಟವ್ರೆ. ಬೆಂಗಳೂರು ವಿಧಾನಸೌಧಕ್ಕೆ ನಾನು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋದು. ಅದಕ್ಕಾಗಿ ಬೆಂಗಳೂರು ನನಗೆಲ್ಲ ಗೊತ್ತಿದೆ. ಬೆಂಗಳೂರಿಗೆ ನಾವು ಏನು ಕೊಡ್ತಾ ಇದ್ದೀವಿ ಸಭಾಧ್ಯಕ್ಷರೇ? ಬ್ರಿಟಿಷ್ ಅವರು ಸೆಂಟ್ರಲ್ ಕಾಲೇಜ್ ಕೊಟ್ಟೋದ್ರು, ಹೈಕೋರ್ಟ್ ಕೊಟ್ಟೋದ್ರು, ಸ್ಯಾಂಕಿ ಟ್ಯಾಂಕ್ ಕೊಟ್ಟೋದ್ರು, ಬೋರಿಂಗ್ ಹಾಸ್ಪಿಟಲ್ ಕೊಟ್ಟೋದ್ರು, ವಿಕ್ಟೋರಿಯಾ ಹಾಸ್ಪಿಟಲ್ ಕೊಟ್ಟರು ಸಭಾಧ್ಯಕ್ಷರೇ 1900ರಲ್ಲಿ. ಎಂಥ ದುರಂತ ಸಭಾಧ್ಯಕ್ಷರೇ. ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರನ್ನ ನಾವು ಬದಲಾಯಿಸ್ತಾ ಇದ್ದೀವಿ. ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರನ್ನ ಬದಲಾಯಿಸಿ ಅಂತ ಹೆಸರಿಡೋದು ಬೇಡ ಅಂತ ಯಾರು ವಿರೋಧ ಮಾಡಲ್ಲ ಸಭಾಧ್ಯಕ್ಷರೇ. ಒಂದು ಹಾಸ್ಪಿಟಲ್ ಕಟ್ಟಿ, ಇರಮ್ಮ ಮಾತಾಡ್ಬಿಡ್ತೀನಿ, ಮುಗಿಸ್ತೀನಿ ಇರಮ್ಮ. ಒಂದು ಹಾಸ್ಪಿಟಲ್ ಕಟ್ಟಿ ಅವ್ರ ಹೆಸರು ನೀಡಿ, ತಪ್ಪಿಲ್ಲ. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ದೊಡ್ಡ ಹಾಸ್ಪಿಟಲ್ ಕಟ್ಟಿ. ಮೈಸೂರು ಸಂಸ್ಥಾನ ಹಣ ಕೊಟ್ಟಿದೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ. ಪುಟ್ಟಣ್ಣ ಶೆಟ್ಟಿ ದುಡ್ಡು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ. ವಿಕ್ಟೋರಿಯಾ ಹಾಸ್ಪಿಟಲ್ ಬ್ರಿಟಿಷ್ ಅವ್ರು ಕಟ್ಟಿಲ್ಲ, ಅದು ಇಲ್ಲಿ ಹುಟ್ಟಿ ಬೆಳೆದವರೆಲ್ಲ ಕೊಟ್ಟಿದ್ದಾರೆ. ಒಂದು ನಿಮಿಷ ಇರಪ್ಪ. ಎಂಥ ದುರಂತ ಸಭಾಧ್ಯಕ್ಷರೇ. ಹಳೆ ಬಿಲ್ಡಿಂಗಿಗೆ ಅವ್ರ ಹೆಸರು ಇಡಬೇಕಾ? ಹೊಸದಾಗ ಒಂದು ಕಟ್ಟಿ ಇಡೀ, ನಾವೆಲ್ಲರೂ ಸಂತೋಷ ಪಡ್ತೀವಿ. ಸಭಾಧ್ಯಕ್ಷರೇ, ತಾವು ಎಲ್ಲ ದೇಶಗಳು ಸುತ್ತಿದ್ದೀರಿ ಸಭಾಧ್ಯಕ್ಷರೇ. ಯಾವುದನ್ನ ಕಂಟ್ರಿಗೆ ಹೋದಾಗ ನೀವು ಇಂಡಿಯಾ ಬೆಂಗಳೂರು ಅಂತಾರ ಸಭಾಧ್ಯಕ್ಷರೇ. ಬೆಂಗಳೂರು ಅಂತ ತಾನೇ ಕರೆಯೋದು. ಸಭಾಧ್ಯಕ್ಷರೇ, ಇವತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಓದಿರೋ ಒಂದು ವಿದ್ಯಾರ್ಥಿ ಯಾವ ಕಂಟ್ರಿಗೆ ಹೋದ್ರು ನೀನು ಸರ್ಟಿಫಿಕೇಟ್ ತೋರಿಸಿದ ತಕ್ಷಣ ನೀನು ಬೆಂಗಳೂರು ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಸಭಾಧ್ಯಕ್ಷರೇ, ಬೆಂಗಳೂರು ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಆ ಬೆಂಗಳೂರು ಯೂನಿವರ್ಸಿಟಿ ಹೆಸರನ್ನೇ ತೆಗೆದಾಕ್ಬಿಟ್ರಲ್ಲ ಸಭಾಧ್ಯಕ್ಷರೇ.